ಅಬಾಬಾಬಾಬಾಬಾಬಾ ಏನಪ್ಪ ಡ್ರಾಮಾ ನಡೀತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ವಿಚಾರದಲ್ಲಿ. ಈ ಕಡೆ ಗೌರ್ಮೆಂಟ್ ಅವ್ರು ನೋಡ್ತೋ ಅಂದರೆ ಹಿಂಗೆ ಹೇಳ್ತಾರೆ, KCA ನೋಡ್ತೋ ಅಂದ್ರೆ ಹಂಗೆ ಹೇಳ್ತಾರೆ, BCCI ನೋಡ್ತೋ ಅಂದ್ರೆ ಹಂಗೆ ಹೇಳ್ತಾರೆ. ಏನಿದು ಕತೆ? ಯಾರ ಕತೆನ ನಂಬೋದು, ಯಾರ ಕತೆನ ಬಿಡೋದು ಅನ್ನೋ ಥರ ಆಗ್ಬಿಟ್ಟೈತೆ ಫ್ಯಾನ್ಸ್ಗಳಿಗೆ. ಹೌದು, ನಿನ್ನೆ BCCI ಅವರು ಅಫಿಷಿಯಲ್ ಅಪ್ಡೇಟ್ನ ಕೊಡ್ತಾ ಇದ್ದಂಗೆ ಚಿನ್ನಸ್ವಾಮಿಲಿ ನಡೆಸಲ್ಲಪ್ಪ ನಾವು ಪ್ಲೇ ಆಫ್ಸ್ನ ಅಂತ ಹೇಳ್ತಾ ಇದ್ದಂಗೆ ಯಾವುದೇ ಒಂದು ಮ್ಯಾಚ್ನೂ ಕೂಡ ನಡೆಸಲ್ಲ, ಫೈನಲ್ ಮಾತ್ರ ಅಂತಲ್ಲ. ಇವ್ರು ಏನು ಪ್ರಾಮಿಸ್ ಮಾಡಿದ್ರು ಅಂತಂದರೆ BCCI ಅವರು KCA ಅವರಿಗೆ ಸ್ಟೇಡಿಯಮ್ ಪ್ರಿಪೇರ್ ಆಗ್ತಾ ಇದ್ದಂಗೆ ಸೀಸನ್ ಸ್ಟಾರ್ಟಿಂಗಲ್ಲೇ ಪ್ರಾಮಿಸ್ ಮಾಡಿದಂತೆ ಫೈನಲ್ಲು ಇಲ್ಲೇ ಅಂತ ಅವರೇ ಹೇಳಿದ್ರಲ್ಲ. ಅಫಿಷಿಯಲ್ ಸ್ಟೇಟ್ಮೆಂಟಲ್ಲೇ ಹೇಳ್ಬಿಡಿದ್ರೆ BCCI, ಹೌದು ಬೆಂಗಳೂರಲ್ಲೇ ನಡೆಸಬೇಕಾಗಿತ್ತು ನಾವು ಫೈನಲ್ನ, ಆದರೆ ಹಿಂಗೆ ಮಾಡ್ತಾ ಇದ್ದೀವಿ ನಾವು, ಹಂಗೆ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಅವರಲ್ಲಿ ಎಲಾಬ್ರೇಟ್ ಮಾಡಿಲ್ಲ, ಏನು ಕೇಳಿದ್ರು ಅಲ್ಲಿ KCA ಅವ್ರು ಏನು ಕೇಳಿದ್ರು, ಇವ್ರು ಏನು ಹೇಳಿದ್ರು, ಅದು ಏನು ಸೆಟ್ ಆಫ್ ರೂಲ್ಸು, ಗೈಡ್ಲೈನ್ಸು, ಪ್ರೋಟೋಕಾಲ್ಸ್ ಇತ್ತು. ಸೊ ಇವ್ರಿಗೆ ಏನು ಆಗ್ತಾ ಇರಲಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚನ್ನು ನಡೆಸೋದಕ್ಕೆ ಏನು ಇವರಿಗೆ ಪ್ರಾಬ್ಲಮ್ ಆಗಿತ್ತು. ನಡೆಸಿದಾರಲ್ಲಪ್ಪ ಫೈನಲ್ಸು, 2016 ಫೈನಲ್ಸ್ ನಡೆಸಿದರೆ, 2014 ಫೈನಲ್ಸ್ ನಡೆಸಿದರೆ, ಏನು ಫೈನಲ್ ಆಗೇ ಇಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅನ್ನೋ ಥರ ಎಲ್ಲ ಏನೂ ಇಲ್ವಲ್ಲ. 2 ಸಲ ಫೈನಲ್ಸ್ ನಡೆಸಿದರೆ. ಸೊ ಇವ್ರು ನೋಡ್ತು ಅಂದರೆ ತೊಗೊಂಡೋಗ್ಬಿಟ್ಟು ಅಹಮದಾಬಾದಲ್ಲಿ ಇಡೋದಕ್ಕೆ ಚಿಲ್ಡ್ರ ರೀಸನ್ನ ಕೊಟ್ಕೊಂಡು, ಹೌದು MLA MP ಗಳಿಗೆ ಟಿಕೆಟ್ಸ್ನ ಕೊಡುವಂಥದ್ದು. ಸೊ ಇವ್ರು ಡಿಮ್ಯಾಂಡ್ ಇಟ್ಟರು ಅಂದರೆ ಇವ್ರು ಏನು ಹೇಳೇ ಇಲ್ಲ. ವೆಂಕಟೇಶ್ ಪ್ರಸಾದ್ ಅವ್ರು ಕೇಳ್ತಾ ಇದ್ದಾರೆ ಬಂದ್ಬಿಟ್ಟು, ನಾನೇನು ಹೇಳೇ ಇಲ್ಲ, ನಾನೇನು ಕೇಳೇ ಇಲ್ಲ. ಇಲ್ಲಿ ಇವರು ಯಾವ ಥರ ಡಿಮ್ಯಾಂಡು ಕೂಡ ನಾನು ಇಟ್ಟೇ ಇಲ್ಲ, ಏನು ಅವ್ರು ಅಫಿಷಿಯಲಿ ಏನು ಹೇಳ್ತಾ ಇಲ್ಲ ನಮಗೆ. ಯಾವ ರೀಸನಿಂದ ಒಂದು ವ್ಯಾಲಿಡ್ ರೀಸನ್ನ ಕೊಡ್ತಾ ಇಲ್ಲ BCCI ಅವರು ನಮಗೆ, ಯಾವ ರೀಸನ್ನಿಂದ ಇದನ್ನು ಈಚೆ ತಗೊಂಡಾಗ ಹಾಕಲಾಯಿತು ಅಂತ. ಸೆಕ್ಯೂರಿಟಿ ರೀಸನ್ಸಿಂದನಾ ಅಥವಾ ಬೇರೆ ಏನಾದರೂ ರೀಸನ್ ಇತ್ತು ಅವ್ರಿಗೆ ನೆಟ್ಟಿಗೆ ಇಲ್ಲಿ ಮ್ಯಾಚ್ಗಳನ್ನ ನಡೆಸೋದಕ್ಕೆ ಆಗೋದಿಲ್ಲ ಅನ್ನೋ ಥರ, ಅಂದರೆ ಪ್ಲೇ ಆಫ್ಸ್ ಮ್ಯಾಚ್ಗಳನ್ನ ನಡೆಸೋದಕ್ಕೆ ಆಗೋದಿಲ್ಲ ಅನ್ನೋ ಥರ ಇವ್ರೇನಾದ್ರು ಬೇರೆ ರೀಸನ್ಗಳೇ ಇತ್ತು ಅವರಿಗೆ, ಅಥವಾ ಬೇರೆ ಒಳಗಡೆ ಕಾಣದ ಕೈಗಳು ಅಲ್ಲಾಡಿಸ್ದವ. ಖಂಡಿತ ಇದು ಯಾಕೋ ಕಾಣದ ಕೈಗಳು ಅಲ್ಲಾಡಿಸಿದ ಥರ ಅನ್ನಿಸಿದೆ. ಹೌದು, MLAಗಳು MP ಗಳು ಇದೇನು ದೊಡ್ಡ ಮ್ಯಾಟ್ರ್ ಏನಲ್ಲ, ಬಿಗ್ ಡೀಲ್ ಏನಲ್ಲ. ಇವ್ರು ಕೊಡಲೇಬೇಕಾಗತ್ತೆ, ಇಲ್ಲೇನು ಕೊಡೋಕ್ಕಾಗೋದಿಲ್ಲ, ಅಲ್ಲಿ ಕೊಡಲೇಬೇಕು ಅಲ್ಲೂ ಕೂಡ. ಇಲ್ಲೇನಲ್ಲಿ ಗುಜರಾತಲ್ಲಿ ನಡೆಸ್ಬಿಡ್ತು ಅಂದರೆ ಅಹಮದಾಬಾದಲ್ಲಿ ನಡೆಸ್ಬಿಡ್ತು ಅಂದ್ರೆ ಏನು ಕೊಡಲ್ಲ ಅಂತ ಹೇಳ್ತಾರಾ? MLAಗಳಿಗೆ MP ಗಳಿಗೆ VVIPಗಳಿಗೆ ಟಿಕೆಟ್ಸ್ಗಳನ್ನ ಕೊಡಲ್ಲ ಅಂತ ಹೇಳ್ತಾರಾ? ಅಲ್ಲೂ ಕೂಡ ಕೊಡ್ತಾರೆ, ಇಲ್ಲೂ ಕೂಡ ಕೊಡಲೇಬೇಕು. ನಡೆಸ್ತು ಅಂದರೆ ಎಲ್ಲಿ ನಡೆಸಿದ್ರು ಕೂಡ VVIPಗಳಿಗೆ ಟಿಕೆಟ್ಸ್ ಅನ್ನೋದು ಕೊಡಲೇಬೇಕು ಇವರು. ಅದು ನಾರ್ಮ್. ಅದು ಈ ವರ್ಷದಲ್ಲಿ ಮಾತ್ರ ಅಂತಲ್ಲ ಆಗ್ತಿರೋದು ಸೀನು, ವರ್ಷಾನುಗಟ್ಲೆಯಿಂದ ಹಾಕ್ಕೊಂಬಂದಿದೆ. MLA MP ಗಳು ಜೊತೆಗೆ ಬಿಸ್ನೆಸ್ ಮೆನ್ಗಳು, ದೊಡ್ಡವ್ರಿಗೆ VVIPಗಳಿಗೆ ಟಿಕೆಟ್ಸ್ಗಳು ಹಂಗೆ ಹೋಗುತ್ತೆ. ಸೊ ಅದೇನು ಅಂದರೆ ಸ್ಟೇಡಿಯಂ ಕೆಪಾಸಿಟಿ ಸಿಗ್ತಿರ್ಬೋದು, 35,000 ಸ್ಟೇಡಿಯಂ ಕೆಪಾಸಿಟಿ ಇರ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮ್ದು. ಅದು ಲಕ್ಷಕ್ಕಿಂತ ಜಾಸ್ತಿ, 4 ಪಟ್ಟು ಜಾಸ್ತಿ ಇರ್ಬೋದು ಆ ಸ್ಟೇಡಿಯಂನ ಕೆಪಾಸಿಟಿ. ಅತಿ ದೊಡ್ಡ ಸ್ಟೇಡಿಯಂ ಆಗಿರ್ಬೋದು. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಕೊಡುವಂಥ ವೈಬೇ ಬೇರೆ ಫೈನಲ್ಸು ಅಂತ ಬಂದಾಗ. ಅಹಮದಾಬಾದ್ ಹೌದು ಒಳ್ಳೆ ಸ್ಟೇಡಿಯಮು, ಸಖತ್ತಾಗಿರುವಂಥ ಸ್ಟೇಡಿಯಮು. ಅದನ್ನು ನಾನು ಇವಾಗ ಕೆಳಗಡೆ ಹಾಕೋದಿಲ್ಲ ಅಹಮದಾಬಾದ್ ಸ್ಟೇಡಿಯಮ್, ಯಾಕಂದರೆ ನಾವು ಟ್ರೋಫಿ ಕೂಡ ಆಗಿದ್ದೀವಿ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಫೈನಲ್ ಆಡಿಬಿಟ್ಟು. ಬಟ್ ನಾರ್ಮ್ ಏನು ಅಂತಂದರೆ, ನಾರ್ಮ್ ಇರಬೇಕಾಗಿರೋದೇನು ಅಂತಂದರೆ ಡಿಫೆಂಡಿಂಗ್ ಚಾಂಪಿಯನ್ಸು ಯೂಶಲಿ ಹೋಸ್ಟ್ ಮಾಡ್ತಾರೆ, ಅಂದರೆ ಅಲ್ಲೇ ಆಗಬೇಕು ಅಂತೇನಿಲ್ಲ. ಬಟ್ ನೋಡಿ ಎಲ್ಲೂ ಕೂಡ ಆಗ್ತಾ ಇಲ್ಲ. ಚೆನ್ನೈಯಲ್ಲಿ ಎರಡು ಸೀಸನ್ ಮುಂಚೆನೋ ಚೆನ್ನೈಯಲ್ಲಿ ತೊಗೊಂಡೋಗಿ ಇಟ್ಟಿದ್ರು, ಸೊ ಅದು ಓಕೆ. ಇನ್ನು ಮಿಕ್ಕಿದು ಕಳೆದ 5 ಸೀಸನ್ ತೊಗೊಂಡು ನೋಡಿ ನೀವು, ಅಹಮದಾಬಾದ್ ಸ್ಟೇಡಿಯಂ ಹೊಸದಾಗಿ ರಿನೋವೇಟ್ ಆಗಿ ಒಂಥರ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೆಸರಿಟ್ಟಾಗಿಂದ ನೋಡ್ಕೊಳ್ಳಿ, ಅಲ್ಲೇ ಆಗ್ತಿದೆ ಫೈನಲ್ಸು. ಚೆನ್ನೈದೊಂದು ಬಿಡ್ತು ಅಂತಂದರೆ ಇನ್ನೆಲ್ಲ ಅಲ್ಲೇ ಆಗ್ತಾ ಇದೆ ಫೈನಲ್ಸು. ಏನಿದು? ಏನಿಲ್ಲ ತೊಗೊಂಡೋಗಿ ಅಲ್ಲೇ ಇಡಬೇಕಾ? ಇದು ಮೊನಾಪಲ್ಲಿ ಆಗ್ತಾ ಇಲ್ವಾ? ಇಲ್ಲ, ಎಲ್ಲಾದರೂ ಅಲ್ಲಿಗೆ ಹೋಗಬೇಕು. ವರ್ಲ್ಡ್ ಕಪ್ ವಿಚಾರದಲ್ಲೂ ಅಲ್ಲೇ ಹೋಗ್ಬೇಕು. ಇಲ್ಲಿ ಹೋಸ್ಟ್ ಆಯಿತು ಅಂದರೆ ಲಾಸ್ಟಿಗೆ ಅಲ್ಲಿಗೆ ಹೋಗಬೇಕು, ಇಲ್ಲೆಲ್ಲ ಆಯಿತು ಅಂದರೆ ಅಲ್ಲಿಗೆ ಹೋಗಬೇಕು. ಏನು ಎಲ್ಲ ಫೈನಲ್ ಅಂದರೂ ಫೈನಲ್ಸ್ ಅಲ್ಲೇ ಆಗಬೇಕಾ? ಬೇರೆ ಕಡೆ ಆಗಂಗೆ ಇಲ್ವಾ? ಹಿಡನ್ ಗಾರ್ಡನ್ಸ್ ಏನಕ್ಕಿರೋದು? ವಾಂಕಡೆ ಆ ಲೆಜೆಂಡ್ರಿ ವಾಂಕಡೆ ಸ್ಟೇಡಿಯಮ್ನ ಮರ್ತ್ಬಿಡ್ತಾರೆ, ಚಿನ್ನಸ್ವಾಮಿ ಸ್ಟೇಡಿಯಮ್ನೂ ಮರ್ತ್ಬಿಡ್ತಾರೆ, ಹಿಡನ್ ಗಾರ್ಡನ್ಸ್ ಸ್ಟೇಡಿಯಮ್ನೂ ಮರ್ತ್ಬಿಡ್ತಾರೆ. ಹುಟ್ಟಿದ್ದೇನೆ ಒಂಥರ ನೋಡಿ, ಹಿಡನ್ ಗಾರ್ಡನ್ಸ್ ಅಂತ ಹೇಳ್ತೀವಿ, ವಾಂಕಡೆ ಹಿಡನ್ ಗಾರ್ಡನ್ಸು. ಹೌದು, ಚಿನ್ನಸ್ವಾಮಿನೂ ಕೂಡ ಸಖತ್ ಸ್ಟೇಡಿಯಮ್ಮೇ, ಬಟ್ ವಾಂಕಡೆ ಸ್ಟೇಡಿಯಮ್ ಮತ್ತು ಹಿಡನ್ ಗಾರ್ಡನ್ಸ್ ಸ್ಟೇಡಿಯಮ್ಮು ಬೇಸು ಒಂಥರ ಇಂಡಿಯಾಗೆ. ಇವ್ರು ಯಾವುದೋ ನರೇಂದ್ರ ಮೋದಿ ಸ್ಟೇಡಿಯಮ್ಮು ದೊಡ್ಡದಾಗಿ ಕಟ್ಬಿಟ್ರು ಅನ್ನೋ ಮಾತ್ರಕ್ಕೆ ತಗೊಂಡೋಗಿ ಎಲ್ಲ ಮ್ಯಾಚ್ನು ಕೂಡ ಅಲ್ಲೇ ಆಡಿಸ್ಬೇಕು ಅನ್ನೋದಿದೆಯಾ? ಹೈದರಾಬಾದಲ್ಲಿ 2 ಸಲ ಆಗಿದೆ ಫೈನಲ್ಸು, ಅಲ್ಲೂ ಕೂಡ ಎಂತೆಂಥ ಮ್ಯಾಚ್ನ ವಿಟ್ನೆಸ್ ಮಾಡಿದ್ದೀವಿ. ಸೈಕ್ ಫೈನಲ್ಸ್ನ ವಿಟ್ನೆಸ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನ್ ಫೈನಲ್ಸ್ನ ವಿಟ್ನೆಸ್ ಮಾಡಿದ್ದೀವಿ ಹೈದರಾಬಾದಲ್ಲಿ. ಯಾಕೆ ಹೈದರಾಬಾದಲ್ಲಿ ಆಗಬಾರ್ದು? ಯಾಕೆ ಚಿನ್ನಸ್ವಾಮಿಲಿ ಆಗಬಾರ್ದು? ಯಾಕೆ ಹಿಡನ್ ಗಾರ್ಡನ್ಸಲ್ಲಿ ಆಗಬಾರ್ದು? ಯಾಕೆ ವಾಂಕಡೆಯಲ್ಲಿ ಆಗಬಾರ್ದು? ಏನಕ್ಕೆ ಅಲ್ಲೇ ಹೋಗಿ ಆಗಬೇಕು ಅಲ್ಲ? ಇಲ್ಲಿ ನೋಡಿ, ನಮಗೆ ಆಶ್ಚರ್ಯ ಅನಿಸಿದೇನು ಅಂದರೆ ಪಂಜಾಬ್ ಕಿಂಗ್ಸ್ ಅವರೇನು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಲ್ಲ, ಬಟ್ ಆದರೂ ಕೂಡ ಅಲ್ಲಿ ನ್ಯೂ ಚಾಂದಿಗರಲ್ಲಿ ತೊಗೊಂಡೋಗ್ಬಿಟ್ಟು ಮ್ಯಾಚ್ನ, ಮುಲಾನ್ಪುರಲ್ಲಿ ತೊಗೊಂಡೋಗ್ಬಿಟ್ಟು ಮ್ಯಾಚ್ನ ಇಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೋಡ್ತು ಅಂದರೆ ಇಲ್ಲಿ ಬೇರೆ ಮ್ಯಾಚ್ನ ಇಡ್ತಾ ಇದ್ದಾರೆ, ಅಂದರೆ ಧರ್ಮಶಾಲಾದಲ್ಲಿ. ಸೊ ಇದು ಅವಶ್ಯಕತೆನಾ? ಒಂದು ವ್ಯಾಲಿಡ್ ರೀಸನ್ನ ಕೊಡ್ದಂಗೆ ಇವರು KCAಗೆ ಅದು ಹೆಂಗೆ ಮ್ಯಾಚ್ನ ಶಿಫ್ಟ್ ಮಾಡಿಬಿಡ್ತಾರೆ. ವ್ಯಾಲಿಡ್ ರೀಸನ್ ನಮಗೆ ಕೊಟ್ಟೇ ಇಲ್ಲ BCCI ಅವರು ಅಂತ ವೆಂಕಟೇಶ್ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ. ಸುಮ್ಮನೆ ಹೌದು, ಅವ್ರು ಕೊಟ್ಟಿರೋಂಥ ಸ್ಟೇಟ್ಮೆಂಟಲ್ಲೂ ಕೂಡ ಅಷ್ಟೇ ವ್ಯಾಲಿಡ್ ರೀಸನ್ ಅನ್ನೋದಿಲ್ಲ. ನಮಗೆ ಆಗಲಿಲ್ಲ, ಅವರೇನೋ ಕೇಳಿದ್ರು ನಮಗಾಗಲಿಲ್ಲ, ನಾವೇನೋ ಕೇಳ್ತೀವಿ ಅವ್ರಿಗಾಗಲಿಲ್ಲ, ಅದು ಇದು ಅಂತ. ಏನಾಗಲಿಲ್ಲ? ಏನೋ ಡೀಟೇಲಾಗಿ ಹೇಳೇ ಇಲ್ಲ ಅವರು, ಏನಕ್ಕಾಗಿಲ್ಲ, ಏನಾಗಿಲ್ಲ.
ಏನು ಕತೆ ಅಂತ ಅವ್ರಿಗೂ ಹೇಳಿಲ್ವಂತೆ, KCAಗೂ ಹೇಳಿಲ್ವಂತೆ. ಆ್ಯಂಡ್ ಈ ಕಡೆಯಿಂದ IPL ಫ್ಯಾನ್ಸ್ಗೂ ಹೇಳ್ತಾ ಇಲ್ಲ ಅವರು, BCC ಅವರು ಒಳಗಡೆ ಏನೇನೋ ಮಾಡ್ಕೊಂಬಿಟ್ಟು ಬೇಸಿಕಲಿ ದುಡ್ಡು ಈ ಸ್ಟೇಡಿಯಮ್ನ ಆಡಿಸ್ತು ಅಂದರೆ ಜಾಸ್ತಿ ರೆವೆನ್ಯೂ ಜನ್ರೇಟ್ ಮಾಡ್ಬೋದು, ಜಾಸ್ತಿ ದುಡ್ಡನ್ನ ಜನ್ರೇಟ್ ಮಾಡ್ಬೋದು. ಬರೀ ದುಡ್ಡಿಂದ ಓಡೋದೇ ಆಗೋಗ್ಬಿಡ್ತು IPL. ದುಡ್ಡು 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 ದುಡ್ಡು. ಬೇಕಾದ್ರೆ ನೋಡಿ ನೆಕ್ಸ್ಟ್ ಸೀಸನ್ ಬೇಕಾದ್ರೆ ತೊಗೊಂಡೋಗಿ ಅಲ್ಲೇ ಇಕ್ಬಿಡ್ತಾರೆ. ಈ ಸೀಸನ್ ಎಲ್ಲ ರೊಚ್ಚಿಗೆದ್ದವ್ರೆ, ಏನಕ್ಕೆ ತೊಗೊಂಡೋಗಿ ಅಲ್ಲೇ ಹಿಡಿದ್ರೆ ಅಂತ. ಬೇಕಾದ್ರೆ ನೆಕ್ಸ್ಟ್ ಸೀಸನ್ ತೊಗೊಂಡೋಗ್ಬಿಟ್ಟು ಅಲ್ಲೇ ಇಡ್ತಾರೆ. ಏನು ಗುರು ಅಲ್ಲೇ ಆಡಿಸ್ಬೇಕು ಅಂದ್ರೆ ರೂಲ ಇದೆ ಒಂದೇ ಸ್ಟೇಡಿಯಮ್ಮಲ್ಲಿ. ಏನು GT ಅವ್ರೇನು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಲ್ಲಿ ತೊಗೊಂಡೋಗಿ ಆಡ್ಸೋದಕ್ಕೆ ಯಾವಾಗ್ಲೂ ಅಲ್ಲಿ. DK ಶಿವಕುಮಾರ್ ಹೇಳಿರೋದು ಇದ್ದಾನೆ, ಏನಲ್ಲೇನು ಬೇರೆ ಕಡೆ ಆಗ್ಬಿಟ್ರೆ ಟಿಕೆಟ್ಸ್ ಕೊಡೋದೇ ಇಲ್ವ ಎಲ್ಲರೂ MLA MPಗಳಿಗೆ ಕೊಡ್ತಾರೆ ತಾನೆ. ಅಲ್ಲಿ ಕಾಣದ ಕೈವಾಡ ಇದೆ ಇದರಲ್ಲಿ. ಹಿಂದೆ ಕಡೆ ಏನೇನೋ ಬೇರೆ ರೀಸನ್ಗಳೇ ಇದ್ದಾವೆ, ಕೆಲವರ ಸ್ವಾರ್ಥಗಳು ಇದರಲ್ಲಿ ಇದ್ದಾವೆ. ಲಾಬಿ ಅಂತ ಹೇಳ್ತೀವಿ ಈ ಕ್ರಿಕೆಟಿಂಗ್ ಇದರಲ್ಲಿ, ಇಂಡಿಯನ್ ಕ್ರಿಕೆಟಲ್ಲಿ ಲಾಬಿ ಅಂತ ಹೇಳ್ತೀವಿ. ಮುಂಬೈ ಲಾಬಿ, ಪಂಜಾಬ್ ಲಾಬಿ, ಆ ಲಾಬಿ. ಇವಾಗ ಗುಜರಾತ್ ಲಾಬಿ ಒಂದು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಗುಜರಾತ್ ಲಾಬಿ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದರೆ ಈ BJP ಸರ್ಕಾರ ಬಂದಾಗಿಂದ ಈ ಗುಜರಾತ್ ಲಾಬಿ ಅನ್ನೋದು ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲ ತಗೊಂಡಾಗ ಅಲ್ಲೇ ಏನೇನು ದೊಡ್ಡದಾಗಿ ಏನಾದ್ರು ಮಾಡಬೇಕು ಅಂದ್ಕೊಂಡ್ರೆ ಅಲ್ಲೇ ಜಾಯ್ ಗೊತ್ತಲ್ಲಪ್ಪ, ಜಾಯ್ ಲಾಬಿ ಇದು. ಜಾಯ್ ಹೌದು ICCಲೇ ಇರ್ಬೋದು, ಬಟ್ ಆಟ ಆಡಿಸ್ತಾ ಇರೋರು ನನಗೇನೋ ಜಾಯ್ ಅಂತಲೇ ಅನ್ನಿಸ್ತಾ ಇದೆ ಇವಾಗ ನೋಡ್ತು ಅಂತಾರೆ, ಇದೆಲ್ಲ ನೋಡ್ತು ಅಂತಂದರೆ. ಸೊ ನಿಮಗೆ ಅನಿಸುತ್ತಪ್ಪ ಇದು ಬೇಕು ಅಂತ ತೊಗೊಂಡೋಗಿ ಹಾಕಿರೋದು, ಅಥವಾ MLA MP ಜಸ್ಟು ಕಾರಣ ಮಾತ್ರ ಒಂದು ರೀಸನ್ ಆಗಿರಲಿ ಅಂತ ಹೇಳಿದಾರೆ? ಇದು ಚಿಲ್ಲರೆ ರೀಸನ್ ಅಂತ ಅನಿಸುತ್ತೆ. MLA MPಗಳದ್ದು ಕೊಟ್ಟಿರುವಂಥದ್ದು ಟಿಕೆಟ್ಸ್ ಕೊಡಬೇಕು ಅನ್ನೋ ವಿಚಾರ ಚಿಲ್ಲರೆ ರೀಸನ್ ಅಂತ ಖಂಡಿತ ಅನಿಸುತ್ತೆ. ಒಂದು ವ್ಯಾಲಿಡ್ ರೀಸನ್ ಆಗಿ ಕೊಟ್ಟಿತ್ತು ಅಂತಂದರೆ KCAಗೆ ಇವರು ಏನು ಒಂಥರ ಅಷ್ಟು ದೊಡ್ಡ ಇದಾಗ್ತಿರಲಿಲ್ಲ ಸೀನ್ ಇದು. ಬಟ್ ಅವ್ರು ವ್ಯಾಲಿಡ್ ರೀಸನ್ನೇ ಕೊಟ್ಟಿಲ್ಲ. ಜೊತೆಗೆ KCA ಅವರು ಪ್ರೆಸಿಡೆಂಟ್ ಹೇಳ್ತಾರೆ, ವೆಂಕಟೇಶ್ ಪ್ರಸಾದ್ ಅವರು ನಾವು ಡಿಸಪಾಯಿಂಟ್ ಆಗಿದ್ದೀವಿ ಸಿಕ್ಕಾಪಟ್ಟೆ, ಅವ್ರು ಏನು ಹೇಳ್ತಾನೆ ಇಲ್ಲ ನಮಗೆ, ನಾವೇನು ಕೇಳಿಲ್ಲ, ಅವ್ರೇನು ಹೇಳ್ತಾನೂ ಇಲ್ಲ ನಮಗೆ, ಸುಮ್ಮನೆ ಸ್ಟ್ರೈಟ್ ಅವೇ ಬಂದ್ಬಿಟ್ಟಿತ್ರ, ನಾವು ಸಿಕ್ಕಾಪಟ್ಟೆ ಕನ್ಸು ಕಟ್ಟಿದ್ವಿ ಆ್ಯಂಡ್ ನಾವು ಆಲ್ರೆಡಿ ಪ್ರಿಪೇರ್ ಆಗ್ತಿದ್ವಿ ಫೈನಲ್ಸ್ ಇಲ್ಲಿ ಆಡಿಸ್ಬೇಕು ಅಂತ ಅವ್ರು ಹೇಳ್ತಾರೆ. ಸಿಕ್ಕಾಪಟ್ಟೆ ಕನ್ಸು ಕಟ್ಟಿದ್ವಿ ಅಂತ ಇವ್ರು ನೋಡಿದ್ರೆ ಹಿಂಗೆ ಮಾಡಿದ್ದಾರೆ. ಸೊ ಖಂಡಿತ ಇದು ಬೇಜಾರಾಗಿ ಆಗುತ್ತೆ KCAಗೆ. ಆ್ಯಂಡ್ ಅವ್ರು ಎದುರಾಕೊಳ್ಳೋದಕ್ಕಾಗೋದಿಲ್ಲ BCCIನ. ವೆಲ್ ಆ್ಯಂಡ್ ಗುಡ್, ಓಕೆ ಅವ್ರು ಡಿಸಿಷನ್ ತೊಗೊಂಡಿದ್ದಾರಲ್ಲ, ಓಕೆ ಅವ್ರು ಹೆಂಗಾರು ನಡೆಸ್ಕೊಳ್ಳಿ ಅಂತ KCA ಪ್ರೆಸಿಡೆಂಟ್ ಅವ್ರು ಹೇಳಿದ್ದಾರೆ.